ನಮಸ್ಕಾರ ವಿದ್ಯಾರ್ಥಿಗಳೇ, ಬನ್ನಿ ರೇಣುಕಾ ಉಮೇಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ ಮಕ್ಕಳೇ, ಹಾಗಾದರೆ ಇವತ್ತು ನಾವು 7ನೇ ತರಗತಿಯ ಹಿಂದಿ ವಲ್ಲರಿ ಈ ಒಂದು ಪುಸ್ತಕದ 2ನೇ ಪಾಠವಾದ ಅಧ್ಯಾಪಕ ಅವ್ರ ವಿದ್ಯಾರ್ಥಿ ಈ ಒಂದು ಪಾಠದ ಕನ್ನಡ ಸಾರಾಂಶವನ್ನು ನೋಡ್ಕೊಂಬಂದ್ಬಿಡೋಣ. ಸರಿ, ಹಾಗಾದರೆ ಬನ್ನಿ ಇವತ್ತು ಪಾಠವನ್ನು ಶುರು ಮಾಡೋಕ್ಕಿಂತ ಮುಂಚೆ ಈ ಒಂದು ಪಾಠದಲ್ಲಿ ಏನು ಅಡಗಿದೆ ಅಂತ ಕೊಟ್ಟಿದ್ದಾರೆ. ಇಸ್ ಪಾಠ ಮೇ ಅಧ್ಯಾಪಕ ಅವ್ರ ವಿದ್ಯಾರ್ಥಿ के बीच प्रश्नोत्तर चलता है. सरल वाक्यों में चलने वाला यह सवाल जवाब कुशल संवाद का एक ನಮೂನಾ है. ಅಂದರೆ ಇಲ್ಲಿ ಈ ಒಂದು ಪಾಠದಲ್ಲಿ ವಿದ್ಯಾರ್ಥಿ ಮತ್ತು ಶಿಕ್ಷಕನ ನಡುವೆ ಸಂಭಾಷಣೆಗಳು ನಡೀತವ ಮತ್ತು ಪ್ರಶ್ನೋತ್ತರಗಳ ಮೂಲಕ ಇಲ್ಲಿ ಪ್ರಶಿಕ್ಷಕನ ಪ್ರತಿ ಶಿಷ್ಯನ ವಿನಯ ಮತ್ತು ವಿನಮ್ರ ಭಾವನೆಯನ್ನು ವ್ಯಕ್ತ ಮಾಡುವಂಥ ಒಂದು ಪಾಠವಾಗಿರ್ತೈತಿ. ಪಾಠ ಶುರು ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರ್ಯಾರು ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ನಿಮಗೇನಾದರೂ ಈ ಒಂದು ಪಾಠದ ಪ್ರಶ್ನೋತ್ತರಗಳು ಬೇಕಾದಲ್ಲಿ ಕಮೆಂಟ್ ಬಾಕ್ಸಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ. ನಿಮ್ಮ ಮುಂದಿನ ವಿಡಿಯೋದಲ್ಲಿ ಪ್ರಶ್ನೋತ್ತರಗಳು ಬರ್ತವೆ. ಬನ್ನಿ ಹಾಗಾದರೆ ಪಾಠ ಶುರು ಮಾಡೋಣ ಮಕ್ಕಳೇ. ಸರಿ, ಇಲ್ಲಿ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರ ನಡುವೆ ಸಂಭಾಷಣೆ ನಡೀತಿರ್ತೈತಿ. ಬನ್ನಿ ಪಾಠ ಶುರು ಮಾಡೋಣ. ಈಗ ಮೊದಲಿಗೆ ವಿದ್ಯಾರ್ಥಿ ಕೇಳ್ತಾರೆ ಏನಂತ. ವಿದ್ಯಾರ್ಥಿ, ನಮಸ್ತೆ ಗುರುಜಿ, ನಮಸ್ಕಾರ ಗುರುಗಳೇ ಅಂತೇಳಿ ಗುರುಗಳನ್ನು ಮಾತನಾಡಿಸ್ತಾರೆ. ನೆಕ್ಸ್ಟು ಅಧ್ಯಾಪಕರು ಹೇಳ್ತಾರೆ, ನಮಸ್ಕಾರ, ತುಮ್ಹಾರ ನಾಮ್ ಕ್ಯಾ, ನಿನ್ನ ಹೆಸರೇನು, ನಮಸ್ಕಾರ ನಿನ್ನ ಹೆಸರೇನು ಅಂತೇಳಿ ಗುರುಗಳು ಹೇಳ್ತಾರೆ ಪುನಃ. ಮತ್ತು ಮುಂದೆ ವಿದ್ಯಾರ್ಥಿಗಳು ಕೇಳ್ತಾರೆ ಏನಂತ, ಮೇರಾ ನಾಮ್, ವಿದ್ಯಾರ್ಥಿಗಳು ಹೇಳ್ತಾರೆ ಮೇರಾ ನಾಮ್ ರಮೇಶ್ ಹೇ, ನನ್ನ ಹೆಸರು ರಮೇಶ. ಯಹ ಮೇರಿ ಬಹನ್ ಹೇ, ಇವಳು ನನ್ನ ತಂಗಿ, ನನ್ನ ಹೆಸರು ರಮೇಶ, ಇವಳು ನನ್ನ ತಂಗಿ ಅಂತೇಳಿ ರಮೇಶ್ ಹೇಳ್ತಾನೆ. ನೆಕ್ಸ್ಟು ಮತ್ತೆ ಹೊಳ್ಳಿ ಅಧ್ಯಾಪಕರು ಕೇಳ್ತಾರ, ರಮೇಶ್ ತುಮ್ಹಾರಿ ಬಹನ್ ಕಾ ನಾಮ್ ಕ್ಯಾ ಹೈ, ರಮೇಶ್ ಹಾಗಾದರೆ ನಿನ್ನ ತಂಗಿಯ ಹೆಸರೇನು. ಮತ್ತೆ ರಮೇಶ ಉತ್ತರಿಸುತ್ತಾನೆ, ರಮೇಶ್ ಮೇರಿ ಬಹನ್ ಕಾ ನಾಮ್ ರಾಧಾ ಹೈ, ನನ್ನ ತಂಗಿಯ ಹೆಸರು ರಾಧಾ. ಅವಾಗ ಮತ್ತೆ ಅಧ್ಯಾಪಕ ಮತ್ತೆ ಕೇಳ್ತಾರೆ ಗುರುಗಳು ಏನಂತ, ರಾಧಾ ತುಮ್ ಕಹಾ ಪಡ್ತಿ ಹೋ, ರಾಧಾ ನೀನು ಎಲ್ಲಿ ಓದ್ತಾ ಇದೀಯಾ. ಅವಾಗ ರಾಧಾ ಹೇಳ್ತಾಳೆ ಮೈ ಸರ್ಕಾರಿ ಸ್ಕೂಲ್ ಮೇ ಪಡ್ತಿ ಹೂँ, ನಾನು ಸರ್ಕಾರಿ ಶಾಲೆಯಲ್ಲಿ ಓದುತ್ತಿದ್ದೇನೆ ಅಂತ ರಾಧಾ ಉತ್ತರಿಸುತ್ತಾಳೆ. ನೆಕ್ಸ್ಟು ಅಧ್ಯಾಪಕರು ಮತ್ತೆ ಕೇಳ್ತಾರೆ, ಯಹ ತುಮಾರ ಬಾಯಿ ಹೈ ಕ್ಯಾ ರಮೇಶ್, ಇವರು ನಿನ್ನ ಸಹೋದರನೇ ರಮೇಶ ಅಂತೇಳಿ ಅಧ್ಯಾಪಕರು ಪ್ರಶ್ನೆ ಮಾಡ್ತಾರೆ. ಅವಾಗ ಮತ್ತೆ ಮುಂದೆ ರಮೇಶ್ ಉತ್ತರಿಸುತ್ತಾನೆ, ಹಾಂ ಹೌದು, ಯೇ ಮೇರೆ ಬಡೇ ಬಾಯಿ ಹೈ, ಅವರು ನನ್ನ ಅಣ್ಣ. ಹಾಂ ಹೌದು, ಅವರು ನನ್ನ ಅಣ್ಣ ಅಂತೇಳಿ ರಮೇಶ ಅಧ್ಯಾಪಕರು ಹೇಳ್ತಾನೆ. ಮತ್ತೆ ಮುಂದೆ ಅಧ್ಯಾಪಕರು ಮತ್ತೆ ಪ್ರಶ್ನೆ ಮಾಡ್ತಾರೆ, ಕ್ಯಾ ನಾಮ್ ಹೈ ಇಸ್ಕಾ, ಏನು ಅವನ ಹೆಸರು ಅಂತ ಪ್ರಶ್ನೆ ಮಾಡ್ತಾರೆ. ಆವಾಗ ರಮೇಶ ಮತ್ತೆ ಉತ್ತರಿಸುತ್ತಾನೆ, ಇನ್ಕಾ ನಾಮ್ ಸುಹಾಸ್ ಹೈ, ಅವನ ಹೆಸರು ಸುಹಾಸ್. ಮತ್ತೆ ಅಧ್ಯಾಪಕರು ಮತ್ತೆ ಪ್ರಶ್ನೆ ಮಾಡ್ತಾರೆ, ತುಮ್ಹಾರೆ ಪಿತಾಜಿ ಕಾ ಕಾಮ್ ಕರ್ತೆ ಹೈ, ತುಮ್ಹಾರ ಪಿತಾಜಿ ಕ್ಯಾ ಕಾಮ್ ಕರ್ತೆ ಹೈ, ನಿನ್ನ ತಂದೆಯವರು ಏನು ಕೆಲಸ ಮಾಡ್ತಿದ್ದಾರೆ ಅಂಥೇಳಿ. ಆವಾಗ ರಮೇಶ ಹೇಳ್ತಾನೆ, ಮೇರೆ ಪಿತಾಜಿ ವಕೀಲ್ ಹೈ, ನನ್ನ ತಂದೆಯವರು ವಕೀಲ ಇದ್ದಾರೆ ಅಂತೇಳಿ ರಮೇಶ ಅಧ್ಯಾಪಕರಿಗೆ ಹೇಳ್ತಾನೆ. ಮತ್ತೆ ಮುಂದೆ ಅಧ್ಯಾಪಕರು ಮತ್ತೆ ಪ್ರಶ್ನೆ ಮಾಡ್ತಾರೆ, ಕ್ಯಾ ವೇ ಇಸಿ ಶಹರ್ ಮೇ ರಹತೆ ಹೈ, ಏನು ಈ ಶಹರದಲ್ಲೇ ವಾಸ ಮಾಡ್ತಿದ್ರೆ, ಈ ನಗರದಲ್ಲೇ ವಾಸ ಮಾಡ್ತಿದ್ದೀರೇನು ಅಂತ ಪ್ರಶ್ನೆ ಮಾಡ್ತಾರೆ. ಆವಾಗ ರಮೇಶ ಹೇಳ್ತಾನೆ, ಜಿ ಹಾಂ ಹೌದು, ವೇ ಇಸಿ ಶಹರ್ ಮೇ ರಹತೆ ಹೈ, ಅವರು ಇದೇ ನಗರದಲ್ಲಿ ವಾಸಿಸುತ್ತಿದ್ದಾರೆ. ಆವಾಗ ಗುರುಜಿ ಕ್ಯಾ ಮೈ ಆಪ್ಕಾ ನಾಮ್ ಜಾನ್ ಸಕ್ತಾ ಹೂँ, ಗುರುಜಿ ನಾನು ನಿಮ್ಮ ಹೆಸರನ್ನು ತಿಳಿದುಕೊಳ್ಳಬಹುದೇ ಅಂಥೇಳಿ ಪ್ರಶ್ನೆಯನ್ನು ಮಾಡ್ತಾನೆ. ಆವಾಗ ಅಧ್ಯಾಪಕರು ಹೇಳ್ತಾರೆ, ಹಾಂ ಹೌದು, ಅವಶ್ಯ ಖಂಡಿತವಾಗಿ, ಮೇರಾ ನಾಮ್ ಪವನ್ ಕುಮಾರ್ ಹೈ, ನನ್ನ ಹೆಸರು ಪವನ್ ಕುಮಾರ್. ರಮೇಶ್ ತುಮ್ಹಾರ ಘರ್ ಕಹಾ ಹೈ, ರಮೇಶ್ ನಿನ್ನ ಮನೆ ಎಲ್ಲಿದೆ. ಆವಾಗ ಪ್ರಶ್ನೆ ಮಾಡ್ತಾರೆ ಏನಂತ ಅಧ್ಯಾಪಕರು, ರಮೇಶ್ ತುಮ್ಹಾರ ಘರ್ ಕಹಾ ಹೈ, ನಿನ್ನ ಮನೆ ಎಲ್ಲಿದೆ ಅಂತ ಪ್ರಶ್ನೆ ಮಾಡ್ತಾರೆ. ರಮೇಶ್ ಹೇಳ್ತಾನೆ, ಹಮಾರ ಘರ್ ವಿಜಯನಗರ್ ಮೇ ಹೈ, ನನ್ನ ಮನೆಯು ವಿಜಯನಗರದಲ್ಲಿದೆ ಅಂತೇಳಿ ರಮೇಶ ಹೇಳ್ತಾನೆ. ಆಪ್ಕಾ ಘರ್ ಕಹಾ ಹೈ ಗುರುಜಿ,
ನಿಮ್ಮ ಮನೆಯು ಕೂಡ ಎಲ್ಲಿದೆ ಗುರೂಜಿ ಗುರುಗಳೇ ಅಂತೇಳಿ ರಮೇಶ ಪ್ರಶ್ನೆ ಮಾಡ್ತಾನೆ. ಅವರ ಅಧ್ಯಾಪಕರು ಮತ್ತೆ ಉತ್ತರಿಸುತ್ತಾರೆ, ಮೇರಾ ಘರ್ ಭಿ ವಿಜಯನಗರ್ ಮೇ ಹೇ, ನನ್ನ ಮನೆಯೂ ಕೂಡ ವಿಜಯನಗರದಲ್ಲಿದೆ. ತುಮ್ ಕಭಿ ಮೇರೆ ಘರ್ ಆನಾ ಬೇಟಾ, ನೀನು ಒಂದು ಸತಿ ನನ್ನ ಮನೆಗೆ ಬಾ ಮಗನೇ ಅಂಥೇಳಿ ಹೇಳ್ತಾರೆ. ಆವಾಗ ಪರಮೇಶ್ ಹೇಳ್ತಾನೆ, ಹಾಂ ಗುರೂಜಿ, ಹೌದು ಗುರೂಜಿ, ಆಯಿತು ಗುರೂಜಿ, ಜರೂರ್ ಆವುಂಗ, ಖಂಡಿತವಾಗಿ ಬರುತ್ತೇನೆ ಅಂಥೇಳಿ ರಮೇಶ ಹೇಳ್ತಾನೆ. ಆವಾಗ ಮತ್ತೆ ಅಧ್ಯಾಪಕರು ಹೇಳ್ತಾರೆ, ಅಚ್ಚಾ ಅಚ್ಚಾ ಚಲೋ, ಸರಿ ಹಾಗಾದರೆ ಹೊರಡೋಣ, ದೇರ್ ಹೋ ರಹಿ ಹೈ, ಲೇಟ್ ಆಯಿತು, ತಡವಾಯಿತು, ಸರಿ ಹಾಗಾದರೆ ಹೋಗೋಣ. ಆವಾಗ ರಮೇಶ ಹೇಳ್ತಾನೆ, ಧನ್ಯವಾದ ಗುರೂಜಿ, ಧನ್ಯವಾದಗಳು ಗುರೂಜಿ, ನಮಸ್ತೆ, ನಮಸ್ಕಾರ. ಇಷ್ಟು ಒಂದು ಈ ಪಾಠದ ಸಾರಾಂಶ ಆಗಿರುತ್ತೆ. ಹಾಗಾದರೆ ಈ ಪಾಠವನ್ನು ಒಂದು ಫುಲ್ಲಾಗಿ ಪೂರ್ತಿ ಹಿಂದಿಯನ್ನು ಓದಿದೆ ಕನ್ನಡದಲ್ಲಿ ಒಂದು ವಾಕ್ಯ ರೂಪದಲ್ಲಿ ಅಥವಾ ಒಂದು ಕಥೆಯ ರೂಪದಲ್ಲಿ ಓದ್ಕೊಂಡು ಬಂದ್ಬಿಡೋಣ ಮಕ್ಕಳೇ. ಹಾಗಾದರೆ ಬನ್ನಿ, ಹಾಗಾದರೆ ಸರಿ ಮಕ್ಕಳೇ, ಹಾಗಾದರೆ ಬನ್ನಿ ಇವಾಗ ಈ ಒಂದು ಗದ್ಯ ಭಾಗವನ್ನು ಒಂದು ಕಥೆಯ ರೂಪದಲ್ಲಿ ಸಂಭಾಷಣೆ ನಡೆದೈತಲ್ಲ, ಇಲ್ಲಿ ಶಿಕ್ಷಕ ಮತ್ತು ವಿದ್ಯಾರ್ಥಿಗಳ ಮಧ್ಯೆ ನಡೆದಿರ್ತಕ್ಕಂಥ ಸಂಭಾಷಣೆಯನ್ನು ಒಂದು ಕಥೆಯ ರೂಪದಲ್ಲಿ ನೋಡ್ಕೊಂಡು ಬಂದ್ಬಿಡೋಣ. ಅಧ್ಯಾಪಕರು ತನ್ನ ಶಿಷ್ಯನಿಗೆ ಅವನು ಹೆಸರು ಕೇಳುತ್ತಾರೆ, ಅವನ ಹೆಸರನ್ನು ಕೇಳ್ತಾರೆ. ಆಗ ಅವನು ಹೇಳ್ತಾನೆ, ನನ್ನ ಹೆಸರು ರಮೇಶ್ ಎಂದು ಹೇಳುತ್ತಾನೆ. ನಂತರ ಅವನ ತಂಗಿಯ ಹೆಸರನ್ನು ಕೇಳಿದಾಗ ನನ್ನ ತಂಗಿ ಹೆಸರು ರಾಧಾ ಎಂದು ಹೇಳುತ್ತಾನೆ. ಅವಳು ಸರ್ಕಾರಿ ಶಾಲೆಯಲ್ಲಿ ಓದುತ್ತಿದ್ದಾಳೆ ಅಂತ ಹೇಳ್ತಾನೆ. ನನ್ನ ದೊಡ್ಡ ಸಹೋದರನ ಹೆಸರು ಸುಹಾಸ್ ಅಂತ, ತಂದೆಯವರು ವಕೀಲಿ ಕೆಲಸ ಮಾಡ್ತಿದ್ದಾರೆ. ನಾವು ಕೂಡ ಇದೇ ಪಟ್ಟಣದಲ್ಲಿ ವಾಸವಾಗಿದ್ದೀವಿ. ಆಗ ಶಿಕ್ಷಕನಿಗೆ ಅವರು ಕೇಳುತ್ತಾರೆ, ಏನಂತಪ್ಪ ಅಂತಂದರೆ, ಹಾಗಾದರೆ ಸರಿ ಮಕ್ಕಳೇ, ಹಾಗಾದರೆ ನಿಮ್ಮ ಹೆಸರನ್ನು ತಿಳ್ಕೊಬೋದಾ ಅಂತೇಳಿ ಆ ವಿದ್ಯಾರ್ಥಿ ಕೇಳ್ತಾನೆ. ಆವಾಗ ಅವರು ಖಂಡಿತವಾಗಿ ತಿಳ್ಕೊಬೋದು ಮಗನೇ, ನನ್ನ ಹೆಸರು ಪವನ್ ಕುಮಾರ್ ಅಂತ ಹೇಳ್ತಾನೆ. ಒಂದು ಸತಿ ನೀನು ನನ್ನ ಮನೆಗೆ ಬಾ ಮಗನೇ ಅಂತ ಅವರು ಹೇಳ್ತಾರೆ. ಆಯಿತು ಬರ್ತೀನಿ ಅಂತಾನೆ. ನನ್ನ ಮನೆಯು ಕೂಡ ವಿಜಯನಗರದಲ್ಲಿದೆ, ನೀನು ಒಂದು ಸತಿ ಮನೆ ಬಾ ಮಗನೇ ಅಂತ ಕರೆದಾಗ ಅವನು ಬರ್ತೀನಿ ಅಂತ ಹೇಳಿ ಹೇಳ್ತಾನೆ. ಅದಾದ ಮೇಲೆ ಗುರುಗಳು ಹೇಳ್ತಾರೆ, ಸರಿ ಹಾಗಾದರೆ ತಡವಾಯಿತು, ಮನೆಗೆ ಹೋಗೋಣ ಅಂತ ಗುರುಗಳು ಹೇಳಿದಾಗ, ಸರಿ ನಮಸ್ಕಾರ ಗುರೂಜಿ, ಧನ್ಯವಾದ ಅಂತ ಹೇಳಿ ಮಕ್ಕಳು ಹೊರಟು ಹೋಗುತ್ತಾರೆ. ಇಷ್ಟು ಈ ಒಂದು ಗದ್ಯಭಾಗದ ಕನ್ನಡದಲ್ಲಿ ಸಾರಾಂಶ ಆಗಿರುತ್ತೆ. ಸರಿ ಮಕ್ಕಳೇ, ಹಾಗಾದರೆ ಈ ವಿಡಿಯೋನ ನೋಡಿದವರು ನಿಮಗೇನಾದರೂ ಪ್ರಶ್ನೋತ್ತರಗಳು ಬೇಕಾದಲ್ಲಿ ಎಸ್ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆವಾಗ ನಿಮ್ಮ ಮುಂದಿನ ವಿಡಿಯೋದಲ್ಲಿ ಈ ಒಂದು ಪಾಠದ ಪ್ರಶ್ನೋತ್ತರಗಳು ಬಂದು ನಿಮಗೆ ಸೇರ್ತವೆ. ಧನ್ಯವಾದಗಳು.